ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ನಮ್ಮ ಗುರು ಬರ್ತಡೇ ದಿನದ್ದು. ಅವತ್ತಿನ ದಿನ ಭಾನುವಾರ ಬೆಳಗ್ಗೆಲೇ ಇದು ಎದುರುಗಡೆ ಇದ್ದದ್ದು ಮರ ಕಟ್ಟಾಗಿ ಮನೆ ಮುಂದೆನೇ ಬೀಳ್ತು. ಹೆಂಗೆ ಸೌಂಡ್ ಬಂತು ಅಂದರೆ ಯಾವುದೋ ಗ್ಯಾಸ್ ಹಿಡ್ದೋಗಿದ್ದೇನೋ ಅನ್ಬೇಕು. ಆ ಥರ ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ. ನಮ್ಮ ಆಟೋಗೂ ಕೂಡ ಅದು ಸ್ವಲ್ಪ ಹಿಂದಕ್ಕೆ ನಿಲ್ಲಿಸಿದ್ವಿ, ದೇವ್ರ ದಯೆ ಅಂತಲೇ ಹೇಳ್ಬೋದು. ಇಲ್ಲಿ ಬೆಳಗ್ಗೆ ಬಂದು ಎಲ್ಲ ಅದನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಈ ಅಜ್ಜಿ ಬಂದು ಹೊಂಗೆ ಮರದ್ದು ಬೀಜನ ಹಾಯ್ಕೊಂಡು ನಿಂತಿದ್ದಾರೆ. ಎಲ್ಲರೂ ಬೈತಿದ್ರು, ಹೋಗಿ ಆ ಕಡೆ ಯಾವುದಾದ್ರು ವೈರ್ ಮೈ ಮೇಲೆ ಬಿದ್ದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ. ಅವ್ರು ಆದರೂ ಕೇಳ್ತಿದ್ದಾರೆ. ಅದಾದಮೇಲೆ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಟೊಮೊಟೊ ಬಾತ್ ಮಾಡಿದ್ದೆ. ಅಷ್ಟಕ್ಕೆ ಎಲ್ಲರೂ ತಿನ್ಕೊಂಡು ಹೊರಟ್ವಿ ಮನೆಗೆ. ನಮ್ಮ ಮೈದ್ನವ್ರ ಮಿಸ್ಸಸ್ಸು ಮತ್ತು ಅವ್ರ ಮಗಳು ಎಲ್ಲರೂ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಅವತ್ತೊಂಥರ ನಮ್ಮ ಮನೆಗೆ ಹತ್ರ ಜನ ಇದ್ದರೆ ನನಗೊಂಥರ ಖುಷಿ ಆಗುತ್ತೆ. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದು ಇದಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಾವು ಅಲ್ಲಿಗೆ ಹೋದರೆ ವಿಸಿಟ್ ಮಾಡಿದ್ರೆ ಏನೋ ಒಂಥರ ಫೀಲ್ ಪಾಸಿಟಿವ್ ಅಂತಲೇ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಪ್ರಸನ್ನ ಇದನ್ನ ಫೋನಲ್ಲಿ ನೋಡಿದಾಗ ಬೆಂಗಳೂರಲ್ಲಿದೆ ಅಂತ ಗೊತ್ತಾದಮೇಲೆ ಒಂದು ಸಲ ಕರ್ಕೊಂಡೋಗು ಅಂತ ಹೇಳ್ತಿದ್ದೆ. ಕರ್ಕೋಗಿದ್ರು. ತುಂಬಾ ಚೆನ್ನಾಗಿತ್ತು. ಆಚೆ ಬಂದ್ರಂತೂ ಎಲ್ಲ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದಿದ್ದೀವೇನೋ, ಅಂದರೆ ಅಲ್ಲಿದೆಯಲ್ವಾ ಅಲ್ಲಿಗೆ ಹೋಗಿದ್ದೀವೇನೋ ಅನ್ನೋಂಥ ಫೀಲ್ ಆಗುತ್ತೆ. ಇದು ಫುಲ್ಲು ಲಾಸ್ಟಲ್ಲಿರೋ ಫ್ಲೇವರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದು ಬೆಳಗ್ಗೆಯಿಂದ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದು ಸಂಜೆದು ಕೇಕ್ ಎಲ್ಲ ತಂದಿದ್ರು. ಅದೆಲ್ಲ ನೋಡ್ತಿದ್ರು. ಅದನ್ನು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತಿದ್ರು, ಟೈಮ್ ಹೆಂಗೆ ಹೋಗ್ತಿದೆ ಟಕ್ಕ ಅಂತ ಟೈಮ್ ಆಗ್ತಿತ್ತು. ನನಗಂತೂ ಒಂಥರ ಅಯ್ಯೋ ಟೈಮೇ ಸಾಲ್ತಿಲ್ವಲ್ಲ ಅನ್ನಿಸ್ತಾಯಿತ್ತು. ಅವ್ನ ಖುಷಿ ನೋಡಿ, ಕೇಕ್ ಕಟ್ ಮಾಡೋ ಟೈಮ್ಗೆ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನು ನಮ್ಮ ಬರ್ತಡೇಲೇ ಆಗ್ಬೋದು, ಅವ್ರ ಪಪ್ಪನ ಬರ್ತಡೇ ಬಿಟ್ಟು ಬರ್ತಡೇ ಅವನೇ ಫಸ್ಟು ಖುಷಿ ಪಡೋದು. ಅವನೊಂಥರ ಕೇಕ್ ಕಟ್ ಮಾಡೋದು, ಕ್ಯಾಂಡಲ್ ಹಚ್ಚೋದೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಅವ್ನು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತು. ಲಾಸ್ಟ್ ಇಯರ್ ಪಾಪ ಅವನಿಗೆ ಅವನ ಜೊತೆ ಬಟ್ಟೆ ತೆಗಿಯೋಕ್ಕೂ ಆಗಲಿಲ್ಲ. ಇವತ್ತು ದೇವರು ಅವನಿಗೆ ಬಟ್ಟೆ ತೆಗೆದು ಕೇಕೆಲ್ಲ ತೆಗೆದು ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕೋ ರೇಂಜ್ಗಾದರೂ ನಮ್ಮನ್ನು ಇಟ್ಟಿದ್ದಾನೆ. ಇನ್ನೊಂದು ಹೇಳಬೇಕು ಅಂದರೆ, ದುಡ್ಡಿದ್ದಾಗಲ್ಲ ಜನ, ದುಡ್ಡಿಲ್ದಾಗ ಅವ್ರ ಬಂಡವಾಳ ಗೊತ್ತಾಗುತ್ತೆ. ದುಡ್ಡಿದ್ದಾಗ ನೀವು ಮಾಡೋದೇ ಸರಿ, ನೀವೇ ಸರಿ ಅನ್ನೋ ಥರ ಇರ್ತಾರೆ. ದುಡ್ಡಿಲ್ಲ ಅಂದರೆ ಯಾರೂ ಆಗಲ್ಲ. ತಿಳ್ಕೊಬಿಟ್ಟೆ ಒಂದು ವರ್ಷದಲ್ಲಿ ಎಲ್ಲರ ಬಂಡವಾಳನೂ ಗೊತ್ತಾಯಿತು. ಈ ವರ್ಷ ಯಾರೂ ಬೇಡ, ಎತ್ತು ಬೇಡ ಅಂತ ನನ್ನ ಜೊತೆಗಿರೋರನ್ನೂ ಕೂಡ ನಾನು ದೂರ ಮಾಡಿಕೊಂಡು ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಂತ ನಾನು ಇದ್ದೀನಿ ಇವತ್ತು. ಇದರಲ್ಲಿ ನಮ್ಮ ಶಿವರಾಜ ಆಗ್ಬೋದು, ನಮ್ಮ ಭಾವ, ಇವರೆಲ್ಲ ಅವ್ನಿಗೆ ಸಪೋರ್ಟ್ ಮಾಡಿದ್ರು. ನಾವಿದ್ದೀವಿ, ಹೆದರ್ಕೋಬೇಡ, ಎಲ್ಲರೂ ಕೈ ಬಿಟ್ರೆ ಏನಂತೆ ಅಂತ. ನನಗೆ ಆ ಥರ ಕಷ್ಟದಲ್ಲಿದ್ದಾಗ ಒಂದು ಹೋಪ್ ಅನ್ನೋದು ಕೊಡ್ತಾರಲ್ಲ, ಅಂಥವ್ರು ಬೇಕಾಗಿರೋದು. ಸುತ್ತಲಿದ್ದಾಗ ಚೆನ್ನಾಗಿದ್ದು, ನಿನ್ನ ಖುಷಿಲೇ ಅಲ್ಲ, ನಿನ್ನ ಕಷ್ಟದಲ್ಲಿ, ನಿನ್ನ ನೋವಲ್ಲಿ ಪ್ರತಿಯೊಂದರಲ್ಲೂ ಇರ್ತಾರಲ್ಲ, ಆವಾಗ ಅವ್ರು ಹೆಂಗೆ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಮ್ಮ ಮಾಮ, ನಮ್ಮ ಅತ್ತೆ ಇಬ್ಬರು ಕೂಡ ಮಿಸ್ಸಿಂಗು. ಅವರು ಕೂಡ ಹೊಸಪೇಟೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಇಲ್ಲಾಂದರೆ ಅವರು ಬರ್ತಿದ್ರು. ಅವರು ಬಂದ್ರೂ ಕೂಡ ಮನೆಗೆ ಆಯ್ತಾ ಇರಲಿಲ್ಲ. ಯಾಕಂದರೆ ಅವರು ಕೂಡ ಅವ್ರ ಮನೇಲಿ ಯಾವುದೋ ಒಂದು ಸಾವಾಗಿತ್ತು, ಅವ್ರಿಗೆ ಸೂತ್ಕ ಇತ್ತು. ಬಂದರು, ಇಲ್ಲಿ ನಮ್ಮ ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಬರಲಿಲ್ಲ. ಇಲ್ಲಾಂದರೆ ಬರ್ತಿದ್ನಿ ಅಂತ ಹೇಳಿದರು. ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೊಟ್ಟಾಯಿತು. ನಮ್ಮ ವಾರ್ಗಿತಿರಿಬ್ರು ಅವರು. ಅದಾದಮೇಲೆ ಊಟಕ್ಕೆ ಬಂದು ಕಬಾಬು, ಗೀ ರೈಸು, ಚಿಕನ್ ಫ್ರೈ ಇಷ್ಟನ್ನು ಕೂಡ ಮಾಡಿಸಿದ್ವಿ. ಆಮೇಲೆ ಒಂದು ಸ್ವಲ್ಪ ಪಾಯಸ ಕೂಡ ಮಾಡಿಸಿದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.